ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದ ಅತ್ಯಂತ ಶ್ರೇಷ್ಠ ಹಾಗೂ ಮಂಗಳಕರ ಹಬ್ಬವಾದ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಎಂದರೆ ವರಗಳನ್ನು ಕರುಣಿಸುವ ತಾಯಿ. ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿರುವ ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದು ಪ್ರತೀತಿ. ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಶ್ರಮಜೀವಿಗಳಾದ ಮಕರ ರಾಶಿಯವರಿಗೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವು ಯಾವೆಲ್ಲ ಅದೃಷ್ಟಗಳನ್ನು ತರಲಿದೆ, ಮಕರ ರಾಶಿಗೂ ವರಮಹಾಲಕ್ಷ್ಮಿಗೂ ಇರುವ ವಿಶೇಷ ನಂಟೇನು ಮತ್ತು ಮಕರ ರಾಶಿಯವರು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಪೂಜೆಯನ್ನು ಹೇಗೆ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮಕರ ರಾಶಿ ಮತ್ತು ವರಮಹಾಲಕ್ಷ್ಮಿ ನಡುವಿನ ಸಂಬಂಧ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯ ಅಧಿಪತಿ ನ್ಯಾಯದೇವನಾದ ಶನಿ. ಶನಿದೇವನು ಶಿಸ್ತು, ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ನ್ಯಾಯದ ಸಂಕೇತ. ಮಕರ ರಾಶಿಯವರು ಹುಟ್ಟು ಹೋರಾಟಗಾರರು. ಮಕರ ರಾಶಿಯವರ ಶ್ರಮಕ್ಕೆ ಲಕ್ಷ್ಮಿ ಅನುಗ್ರಹ ಜೊತೆಯಾದ ಅವರು ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ನಡೆಯುತ್ತವೆ. ವರಮಹಾಲಕ್ಷ್ಮಿಯ ಆರಾಧನೆಯು ಮಕರ ರಾಶಿಯವರ ಜಾತಕದಲ್ಲಿರುವ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಶನಿಯ ವಕ್ರದೃಷ್ಟಿಯ ಪ್ರಭಾವವನ್ನು ತಗ್ಗಿಸಿ ಜೀವನದಲ್ಲಿ ಸುಗಮವಾದ ಮಾರ್ಗವನ್ನು ಕಲ್ಪಿಸಿಕೊಡುತ್ತದೆ. ವರಮಹಾಲಕ್ಷ್ಮಿ ಹಬ್ಬವು ಮಕರ ರಾಶಿಯವರಿಗೆ ತರುವ ಅದೃಷ್ಟ ಮತ್ತು ಒಳಿತಿನ ಫಲಗಳು. ಈ ವರಮಹಾಲಕ್ಷ್ಮಿ ಹಬ್ಬವು ಮಕರ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಹೊಸ ಬೆಳಕನ್ನು ತರಲಿದೆ. ತಾಯಿಯ ಆಶೀರ್ವಾದದಿಂದ ಮಕರ ರಾಶಿಯವರಿಗೆ ಮುಖ್ಯವಾಗಿ 5 ರೀತಿಯ ದೊಡ್ಡ ಅದೃಷ್ಟಗಳು ಒಲಿದು ಬರಲಿದೆ. ಆರ್ಥಿಕ ಪ್ರಗತಿ ಮತ್ತು ಧನಲಾಭ. ಬಹುಕಾಲದಿಂದ ಬಾಕಿ ಉಳಿದಿದ್ದ ಹಣ ಕೈ ಸೇರಲಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮಕರ ರಾಶಿಯವರಿಗೆ ಇದು ಅತ್ಯುತ್ತಮ ಸಮಯ. ನೀವು ಹಾಕಿದ ಬಂಡವಾಳಕ್ಕೆ ತಕ್ಕ ಲಾಭ ದೊರೆಯುತ್ತದೆ. ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ. ಎರಡನೆಯದಾಗಿ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ. ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಬದಲಿಸಲು ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಒದಗಿ ಬರಲಿದೆ. ಮೂರನೆಯದಾಗಿ ಸಾಲ ಬಾಧೆಯಿಂದ ಮುಕ್ತಿ. ಮಕರ ರಾಶಿಯವರು ಈ ಹಿಂದೆ ಮಾಡಿದ ಸಾಲಗಳಿಂದ ಮಾನಸಿಕ ಒತ್ತಡ ಅನುಭವಿಸುತ್ತಿದ್ದರೆ ತಾಯಿಯ ಕೃಪೆಯಿಂದ ಸಾಲ ತೀರಿಸಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ. ನಾಲ್ಕನೆಯದಾಗಿ ಕೌಟುಂಬಿಕ ನೆಮ್ಮದಿ ಮತ್ತು ವಿವಾಹ ಯೋಗ. ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳು ಶಮನವಾಗಿ ಶಾಂತಿ ನೆಲೆಸುತ್ತದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸುಯೋಗವಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಐದನೆಯದಾಗಿ ಆರೋಗ್ಯದಲ್ಲಿ ಚೇತರಿಕೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿದೆ. ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಶಕ್ತಿ ವೃದ್ಧಿಯಾಗಲಿದೆ. ಮಕರ ರಾಶಿಯವರು ವರಮಹಾಲಕ್ಷ್ಮಿಯನ್ನು ಪೂಜಿಸುವ ವಿಶೇಷ ವಿಧಾನಗಳ ಬಗ್ಗೆ ನಾನೀಗ ತಿಳಿಸುತ್ತೇನೆ. ಮಕರ ರಾಶಿಯವರು ಲಕ್ಷ್ಮೀ ದೇವಿಯ ಪೂರ್ಣ ಕೃಪೆಗೆ ಪಾತ್ರರಾಗಲು ಕೆಲವು ವಿಶೇಷ ನಿಯಮಗಳೊಂದಿಗೆ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಪೂಜಾ ವಿಧಾನಗಳು ಹೇಗಿರಬೇಕು ಎಂದು ಈಗ ನಾವು ನೋಡೋಣ. ಬಣ್ಣದ ಆಯ್ಕೆ. ಪೂಜೆಗೆ ಕುಳಿತುಕೊಳ್ಳುವಾಗ ಮಕರ ರಾಶಿಯವರು ತಿಳಿ ನೀಲಿ, ಹಸಿರು ಅಥವಾ ಕ್ರೀಮ್ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅತ್ಯಂತ ಶುಭ. ಕಪ್ಪು ಬಣ್ಣವನ್ನು ಈ ದಿನ ಕಡ್ಡಾಯವಾಗಿ ತಪ್ಪಿಸಿ. ದೀಪಾರಾಧನೆ. ಮಕರ ರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ದೇವಿಯ ಮುಂದೆ ತುಪ್ಪದ ದೀಪದ ಜೊತೆಗೆ ಒಂದು ಮಣ್ಣಿನ ದೀಪದಲ್ಲಿ ಶುದ್ಧವಾದ ಎಣ್ಣೆಯ ದೀಪವನ್ನು ಹಚ್ಚಿಡಿ. ಇದು ಶನಿ ದೋಷವನ್ನು ನಿವಾರಿಸಿ ಲಕ್ಷ್ಮಿ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ. ಹೂವಿನ ಅಲಂಕಾರ. ಲಕ್ಷ್ಮೀ ದೇವಿಗೆ ಕೆಂಪು ಅಥವಾ ಗುಲಾಬಿ ಬಣ್ಣದ ಕಮಲದ ಹೂವು ಎಂದರೆ ಅತ್ಯಂತ ಪ್ರೀತಿ. ಇದರ ಜೊತೆಗೆ ಮಕರ ರಾಶಿಯವರು ನೀಲಿ ಬಣ್ಣದ ಶಂಖಪುಷ್ಪ ಅಥವಾ ಅಪರಾಜಿತ ಹೂಗಳನ್ನು ಅರ್ಪಿಸುವುದು ವಿಶೇಷ ಫಲ ನೀಡುತ್ತದೆ. ಕಳಶ ಸ್ಥಾಪನೆ. ಕಳಶದ ಒಳಗೆ ಅಕ್ಕಿ, ಅರಿಶಿನ ಕೊಂಬು, ಬೆಳ್ಳಿ ನಾಣ್ಯ ಮತ್ತು ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಕಳಶ ಸ್ಥಾಪನೆ ಮಾಡಿ. ನೈವೇದ್ಯ. ದೇವಿಗೆ ಸಿಹಿಯಾದ ನೈವೇದ್ಯ ಎಂದರೆ ಇಷ್ಟ. ಮಕರ ರಾಶಿಯವರು ವಿಶೇಷವಾಗಿ ಹಾಲಿನ ಪಾಯಸ, ಕಲ್ಲು ಸಕ್ಕರೆ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು. 5 ಬಗೆಯ ಹಣ್ಣುಗಳನ್ನು ಕಡ್ಡಾಯವಾಗಿ ಇಡಿ. ಪಠಿಸಬೇಕಾದ ಮಂತ್ರಗಳು ಮತ್ತು ದಾನ ಧರ್ಮ. ಪೂಜೆಯ ಸಮಯದಲ್ಲಿ
ಮಂತ್ರಗಳ ಪಠಣವು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಮಕರ ರಾಶಿಯವರು ಪೂಜೆ ಮಾಡುವಾಗ ಈ ಕೆಳಗಿನ ಕೆಲವು ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ. ಓಂ ಶ್ರೀಂ ಹ್ರೀಂ ಕಮಲೇ ಕಮಲಾಲಯೇ ಪ್ರಸೀದ್ ಪ್ರಸೀದ್ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ. ಈ ಮೂಲ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಅಷ್ಟಕ ಅಥವಾ ಕನಕದಾರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ ಅಥವಾ ಕೇಳಿ. ವಿಶೇಷ ಪರಿಹಾರಗಳು ಮತ್ತು ದಾನ. ಮಕರ ರಾಶಿಯವರು ಕೇವಲ ಪೂಜೆ ಮಾಡುವುದಲ್ಲದೆ ದಾನ ಮಾಡುವುದರಿಂದ ಇಮ್ಮಡಿ ಫಲ ಪಡೆಯುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಅಥವಾ ಮರುದಿನ 5 ಅಥವಾ 9 ಸುಮಂಗಲಿಯರಿಗೆ ಅರಿಶಿಣ, ಕುಂಕುಮ, ಬಳೆ, ರವಿಕೆ ಕಣ ಮತ್ತು ವಿಳ್ಯದೆಲೆಯನ್ನು ತಾಂಬೂಲವಾಗಿ ನೀಡಿ ಆಶೀರ್ವಾದ ಪಡೆಯಿರಿ. ಹಾಗೆಯೇ ವಿಕಲಚೇತನರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಮತ್ತು ಮಕರ ರಾಶಿಯವರಿಗೆ ವಿಶೇಷವಾದ ಅದೃಷ್ಟವನ್ನು ತರುತ್ತದೆ. ಪ್ರೀತಿಯ ವೀಕ್ಷಕರೇ, ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿದ ಪೂಜೆಗೆ ಖಂಡಿತವಾಗಿಯೂ ಫಲ ಸಿಗುತ್ತದೆ. ಮಕರ ರಾಶಿಯವರು ನಿಮ್ಮ ಕಠಿಣ ಪರಿಶ್ರಮದ ಜೊತೆಗೆ ಈ ವರಮಹಾಲಕ್ಷ್ಮಿ ಹಬ್ಬದಂದು ತಾಯಿಯನ್ನು ಈ ವಿಶೇಷ ವಿಧಾನದಲ್ಲಿ ಆರಾಧಿಸಿ. ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು ದೂರವಾಗಿ ಅಷ್ಟೈಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ವರಮಹಾಲಕ್ಷ್ಮಿ ತಾಯಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಉಪಯುಕ್ತ ಆಧ್ಯಾತ್ಮಿಕ ಮಾಹಿತಿಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಸರ್ವೇ ಜನಂ ಸುಖಿನೋ ಭವಂತು. ನಮಸ್ಕಾರಗಳು.